ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು 3 ಜನ, 2 ವಿದ್ವಾಂಸರ, ಒಬ್ಬ ವಿದುಷಿಯ ಮಾತುಗಳನ್ನು ಕೇಳಿದೆವು. ಅದರ ಬಗ್ಗೆ ನನ್ನ ಅನಿಸಿಕೆ, ಅಧ್ಯಕ್ಷ ಭಾಷಣ ಅಂದರೆ ಅದರ ಮೇಲೆ ಕಣ್ಣಿಡಬೇಕು ಅಂತ ಹೇಳಬೇಕು ಅಂತ ಏನಿಲ್ಲ. ಅಧ್ಯಕ್ಷತೆ ಅಂದರೆ ಎಲ್ಲರೂ ಹೇಳುವಾಗ ಕಣ್ಣು ಕಟ್ಬಿಟ್ಟು ನೋಡ್ತಾ ಇರಬೇಕು ಅಂತ, ದಟ್ ಈಸ್ ಅಧ್ಯಕ್ಷತೆ ಅಲ್ವಾ. ಅಕ್ಷಾಣಿ ಅಸ್ಯ ಉಪರಿ ಇಲ್ಲ, ಇದು ಅಕ್ಷಾಣಿ ಅಕ್ಷ ಅಂದರೆ ಅಲ್ಲಿ ಅಕ್ಷಾಣಿ ತಮಾಷೆ ಇರೋದ್ರೆ ಇಲ್ಲಿ ಅಕ್ಷೀಣಿ ಹೇಳಬೇಕಿತ್ತು, ಕಣ್ಣಿಡಬೇಕಾಗಿದ್ದರೆ. ಆಚಾರ್ಯ ಹೇಳಿದ್ರು ಅಕ್ಷಾಣಿ ಇಂದ್ರಿಯಗಳು, ಅದು ಇಂದ್ರಿಯ ಅಂದರೆ ಬಾಯು ಸೇರಿತ್ತು. ಹಾಗಾಗಿ ಅಧ್ಯಕ್ಷನಿಗೆ ಮಾತಾಡುವ ರೈಟ್ ಉಂಟು ಅಂತ ಆಯ್ತು. ಬರೀ ಕಣ್ಣು ಬಿಟ್ಟು ನೋಡುವುದಕ್ಕೆ ಇರುವುದೆಲ್ಲ ಅವನು ಬಾಯಿ ಬಿಡಲಿಕ್ಕೂ ಅಧಿಕಾರ ಇದೆ ಅಂತ ಆಯಿತು. ಜ್ಞಾನೇಂದ್ರಿಯಗಳ ಬಗ್ಗೆ ಮಾತಾಡಿದರು ಶ್ರೀಪಿಯವರು. ಒಂದು ತಮಾಷೆ ಏನಂದರೆ, ಉಪನಿಷತ್ನಲ್ಲಿ ಒಂದು ಸಂಗತಿ ಇದೆ. ಇಂದ್ರಿಯಗಳಲ್ಲಿ 5 ಇಂದ್ರಿಯಗಳನ್ನ ಹೇಳ್ತಾರೆ ಅವರು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ, ಕೇನೇಷಿತಾಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ತೌ ದೇವೋ ವಿನಂತಿ. ಇಷ್ಟೇ ಅವರು. ಎಲ್ಲ ಇಂದ್ರಿಯಗಳನ್ನು ಬಿಟ್ಟು ನಮ್ಮ ಒಂಥರ ಇದು ಆತ್ಮವಿಮರ್ಶೆ, ಸೆಲ್ಫ್ ಎನಾಲಿಸಿಸ್. ಅದಕ್ಕೆ ಅವರು ಪ್ರಶ್ನೆ ಅಂದರೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ನಮ್ಮ ಮನಸ್ಸು ಯೋಚಿಸುತ್ತೆ ಅಂತ ನಾವು ಹೇಳ್ತೇವೆ. ನಮ್ಮ ಮನಸ್ಸು ಯೋಚಿಸುವುದಕ್ಕೆ ನಾವು ಹೇಳಿದಾಗ ಯೋಚಿಸೋಲ್ಲ. ಅದು ನಾವು ಮರೆತು ಬಿಡು ಅನ್ನೋದನ್ನು ನೆನಪಿಟ್ಟುಕೊಳ್ಳುತ್ತೆ. ನಾವು ನೆನಪಿಟ್ಟುಕೊಳ್ಳೋದನ್ನು ಮರೆಯುತ್ತೆ. ಸೊ ಹೂ ಈಸ್ ದ ಕಂಟ್ರೋಲರ್ ಆಫ್ ಮೈ ಮೈಂಡ್? ನನ್ನ ಮನಸ್ಸು ಅಂತ ನಾನು ಹೇಳ್ತೇವೆ, ಅದು ನನ್ನ ಮನಸ್ಸಾಗಿ ಇಲ್ಲಲ್ಲ. ಅದರಿಂದ ಮನಸ್ಸನ್ನು ಒಳಗಿನಿಂದ ಕೂತು ಆ ಮನಸ್ಸನ್ನು, ಕಂಪ್ಯೂಟರನ್ನು ಅದು ಯಾರು ಪ್ರಯೋಗ ಮಾಡ್ತಾ ಇರುವನು ಯಾರು? ಕೇನ ಪ್ರಾಣ ಪ್ರಥಮ. ಇದು 5 ಇಂದ್ರಿಯಗಳು ನೋಡಿ. ತಮಾಷೆ ಮನಸ್ಸು, ಅದನ್ನು ಶ್ರೀಪಿಯವರು ವಿವರಿಸಿದ್ರು, ಬಿಟ್ಬಿಟ್ರು. ಅದು ಹೊರಗಿನ ಇಂದ್ರಿಯಗಳು ಮಾತ್ರ ತೊಗೊಂಡ್ರು. ಅದು ಒಳಗಿನಿಂದ ಒಂದಿದೆ ಕೋತಿ, ಅದು ಈ ಹೊರಗಿನ ಇವುಗಳನ್ನೆಲ್ಲ ಆಡಿಸುವಂತಹ ಕೋತಿ ಒಳಗೆ ಕೂತು ಬಿಟ್ಟಿದೆ, ಅದು ಮನಸ್ಸು. ಆಮೇಲೆ ಕೇನ ಪ್ರಾಣ, ಉಸಿರಾಟ ಅಂತ ಹೇಳಿದರೆ ನೀವು, ಭಾಳ ಅದ್ಭುತವಾದ ಪ್ರಶ್ನೆ ಇದೆ. ಅವನು ಹೇಳ್ತಾನೆ, ನನ್ನ ಮನಸ್ಸು ನನ್ನ ಮನಸ್ಸಲ್ಲ, ಯಾಕೆಂದರೆ ಅದು ನಾನು ಹೇಳಿದಾಗ ಕೇಳೋಲ್ಲ. ಆದರೆ ಯಾರ ಕಂಟ್ರೋಲ್ನಲ್ಲಿ ಕೆಲಸ ಮಾಡ್ತಾ ಇದೆ, ಒಂದು ಪ್ರಶ್ನೆ. ಆಮೇಲೆ ಕೇನ ಪ್ರಾಣ ಪ್ರಥಮ ಪ್ರತಿಯುಕ್ತ ಅಂತ, ಉಸಿರಾಡುವುದು. ನಾನು ಉಸಿರಾಡ್ತೇನೆ ಅಂತ ನಾವು ಹೇಳ್ತೇವೆ, ನಾನು ಉಸಿರಾಡ್ತಾ ಇದ್ದೇನೆ. ಆದರೆ ತಮಾಷೆ ಏನು ಅಂದರೆ, ನಾನು ಉಸಿರಾಡಿ ಪ್ರಾರಂಭ ಮಾಡಿದ್ದು ಯಾವಾಗ? ಮೂಗಿನಿಂದ. ನನಗೇ ಗೊತ್ತಿಲ್ಲ, ಯಾಕೆಂದ್ರೆ ನಾನು ತಾಯಿ ಹೊಟ್ಟೆಯಲ್ಲಿದ್ದಾಗ ಹೊಕ್ಕಳ ಕರುಳಿನಿಂದ ಉಸಿರಾಟ ಆಗ್ತಿತ್ತು. ಕೆಳಗೆ ಬಿದ್ದ ತಕ್ಷಣ ಹೊಕ್ಕಳ ಕರುಳು ಕಟ್ಟಾಯಿತು, ಮೂಗಿನಿಂದ ಉಸಿರಾಡಿ ಪ್ರಾರಂಭ ಮಾಡಿದೆ. ಅದು ಹೇಗೆ ಶುರುವಾಯಿತು ನನಗೆ, ನಾನು ಮೂಗಿನ ಉಸಿರಾಡಲಿಕ್ಕೆ ಶುರು ಮಾಡಿದೆ ನನಗೆ ಗೊತ್ತಿಲ್ಲ. ಅದು ಉಸಿರಾಟ ನಿಂತಿತ್ತು ಅಂದರೆ ಅದನ್ನು ಕಾಲ ಮೇಲೆ ಮಾಡಿ ಮಗು ಅಳೋ ತನಕ, ಅದು ಅಳೋ ತನಕ ಕಾಯ್ತಾರೆ. ಅದು ಹತ್ತಿತ್ತು ಅಂದರೆ ಖುಷಿಯೋ ಖುಷಿ, ಎಲ್ಲ ನಗಲಿಕ್ಕೆ ಶುರು ಮಾಡ್ತಾರೆ. ಅದು ಆ ಮಗು ಉಸಿರಾಡಲಿಕ್ಕೆ ಶುರು ಮಾಡುವಾಗ ಮೂಗಿನ ಶುರು ಮಾಡ್ತು. ಅದು ಈಗ ನನಗೆ ಗೊತ್ತೇ ಇಲ್ಲ ನಾನು ಮೂಗಿನ ಉಸಿರಾಡ್ತಾ ಇದ್ದೇನೆ. ಆಮೇಲೆ ನಾನು ಉಸಿರಾಡ್ತೇನೆ ಅಂದರೆ ಅದು ನನ್ನ ಕಂಟ್ರೋಲ್ನಲ್ಲಿ ಇರಬೇಕಲ್ವ. ನನಗೆ ಆಸೆ ಇದೆ 1000 ವರ್ಷ ಉಸಿರಾಡಬೇಕು ಅಂತ. ಯಾಕೆ ಉಸಿರು ಕಟ್ಟಿ ಸಾಯ್ತೇನೆ? ಇದು ಪ್ರಾಬ್ಲಮ್ಮು, ಇದು ಋಷಿಗಳ ಪ್ರಾಬ್ಲಮ್ಮು. ಹಾಗಾದರೆ ಉಸಿರು ನಮ್ಮ ಕೈಯಲ್ಲಿಲ್ಲ. ಕೆಲವೊಮ್ಮೆ ನಾವು ನಿಜ ಉಸಿರಾಡ್ತಾ ಇಲ್ಲೇ ಇಲ್ಲ. ಯಾಕೆಂದರೆ ಉಸಿರಾಡುವುದು ಅಂದರೆ ಅವೇರ್ನೆಸ್ ಆಫ್ ದ ಬ್ರೀದಿಂಗ್. ಸೋ ಮೆನಿ ಟೈಮ್ಸ್ ವಿ ಆರ್ ನಾಟ್ ಎಟ್ ಆಲ್ ಅವೇರ್ ಆಫ್ ಅವರ್ ಬ್ರೀದಿಂಗ್. ತೂತಿದೆ, ಒಳಗೆ ಹೋಗುತ್ತೆ, ಗಾಳಿ ಹೊರಗೆ ಬರುತ್ತೆ, ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಕಡೆಗೆ ಅವರು ಉಸಿರಾಡ್ತಾ ಇದ್ದು ಏನು ಸಾಕ್ಷಿಯನ್ನು ಉಸಿರು ಕಟ್ಟಿ ಸತ್ರು ಅಂತ ಪೇಪರ್ ನ್ಯೂಸ್ ಬಂದದ್ರಿಂದ ಮೊದಲು ಉಸಿರಾಡ್ತಾ ಇದ್ದರು. ಇನ್ಫರೆನ್ಸ್ ಅಷ್ಟೇ, ಗೊತ್ತಾಗುವಾಗಿಲ್ಲ. ಆಯಿತು. ಚಕ್ಷು ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಅದರಿಂದ ನಾನು ಉಸಿರಾಡ್ತಾ ಇದ್ದೇನೆ ಅನ್ನೋದು ಕೇನ ಮೊಟ್ಟ ಮೊದಲ ಉಸಿರಾಟ ಕೊಟ್ಟವನು ಯಾರಂತ ಅವನಿಗೆ ಈಗ ಡೌಟು. ನಾನು ಉಸಿರಾಡ ಗೊತ್ತೇ ನನಗೆ ಅವೇರ್ನೆಸ್ಸೇ ಇಲ್ಲ. ಕೇನ ಪ್ರಾಣ ಪ್ರಥಮ ಪ್ರತಿಯುಕ್ತ. 2 ಆಯಿತು. ಒಂದು ಶಿವತತ್ವ, ಒಂದು ವಾಯು ತತ್ವ. ಕೇನೇಷಿತಾಂ ವಾಚಮಿಮಾಂ ವದಂತಿ ಅಂತ ನಾವು ಮಾತಾಡ್ತೇವೆ ಅನ್ನೋದು ಎಷ್ಟು ಸತ್ಯ ಅಂತ ಅವನ ಪ್ರಶ್ನೆ. ಯಾಕೆಂದರೆ
ನಾನು ಮಾತಾಡಬೇಕು ಅಂತ ಬಯಸಿದ್ದು ಎಷ್ಟು ಸ್ಥಿತಿ ಮಾತಾಡಲಿಕ್ಕೆ ಬರೋಲ್ಲ, ಮಾತೇ ಬರೋಲ್ಲ ಬಾಯಲ್ಲಿ. ಅದನ್ನು ನಮ್ಮ ರಾಜಕಾರಣಿಗಳಾಗಿ ನೀವು ನನ್ನನ್ನು ಇದು ಮಾಡಿದ್ದಕ್ಕೆ ನಾನು ನಿಮ್ಗೆ ತುಂಬ ಇದಾಗಿದೆ, ಏನಾಗಿದ್ದಾರೆ ಏನು ಅಂತಿಲ್ಲ. ಅದು ನಮ್ಮ ಬಾಯಲ್ಲಿ ಹೇಳಬೇಕಾದ ಮಾತನ್ನು ನುಡಿಸುವವನು ಯಾರು ಅಂತ ಬರೋದಿಲ್ಲ. ಧ್ರುವ ಪ್ರಹ್ಲಾದದ ಪ್ರಶ್ನೆ ಇದೆ, ಪ್ರಪಂಚದಲ್ಲಿ 84 ಲಕ್ಷ ಇವನು ಇಂತೆಲ್ಲ ಹೇಳ್ತಾರೆ, 83,999,99,999 ಮಾತು ಬರೋಲ್ಲ. ಈ ಒಂದು ಪ್ರಾಣಿಗೆ ಮಾತು ಬರುತ್ತೆ, ಯಾಕೆ? ಯಾರು ಈ ಮಾತು ಕೊಟ್ಟವನು? ನಾಲಿಗೆಯಲ್ಲಿ ಮಾತು ಹೂತದ್ದು ಯಾರಿಂದ ಅಂತ ವಾಚಮಿಮಾಮರು ಅದರಿಂದ ಆ ಮಾತು ಬಂತು ಅಂದರೆ ಎಲ್ಲರಿಗೂ ಮಾತು ಬರೋಲ್ಲ. ಮತ್ತೆ ಆಡಬೇಕಾದ ಮಾತು ಬರೋಲ್ಲ. ಒಮ್ಮೊಮ್ಮೆ ಏನೇನೋ ಮಾತಾಡಿ ನಾಲಿಗೆ ಕಚ್ಚಿಕೋತೇವೆ, ಅಯ್ಯೋ ಹೇಳಬಾರ್ದಿತ್ತು ಹೇಳಿಬಿಟ್ಟೆ. ಹಾಗಾದರೆ ಮಾತನಾಡುವುದರಲ್ಲೂ ನಮ್ಮ ಸ್ವಾತಂತ್ರ್ಯ ಇಲ್ಲ. ಇದು ಯಾರು ನುಡಿಸುವವನು ಯಾರು? ಕೊನೆಗೆ ಚಕ್ಷುಶ್ರೋತ್ರ ಬಂದು ಕಣ್ಣು ಕಿವಿ. ಕಣ್ಣು ನೋಡುತ್ತೆ, ನಾನು ನೋಡುತ್ತೇನೆ ಅಂತೇವೆ. ನಾವು ನೋಡಲಿಕ್ಕೆ ಕಣ್ಣು ನಮ್ಮ ಸ್ವಾಧೀನ ಇಲ್ಲ, ಅದು ನಾವು ತಂದು ಇಟ್ಟುಕೊಂಡದ್ದೂ ಅಲ್ಲ. ಕಣ್ಣು ಕೆಟ್ಟರೆ ಏನು ಮಾಡೋದು ಅಂದರೆ, ಈ ನರ್ವಸ್ ಡೆಬಿಲಿಟಿ ಆದರೆ ಡಾಕ್ಟರ್ಗಳು ಕೈ ಕಾಲು ಕೊಡ್ತಾರೆ, ಅದು ಗೊತ್ತಿಲ್ಲಪ್ಪ ನಮಗೇನು ಮಾಡಲಿಕ್ಕೆ ವಿ ಹ್ಯಾವ್ ನೋ ಮೆಡಿಸಿನ್ ಫಾರ್ ದ್ಯಾಟ್. ನರ್ವಸ್ ಡೆಬಿಲಿಟಿ, ಕಣ್ಣು ಎರಡೂ ಕಣ್ಣು ಬ್ಲೈಂಡ್ ಆಗಿಬಿಡುತ್ತೆ. ಕಣ್ಣು ಕೊಟ್ಟವನು ಯಾರೋ, ಕಣ್ಣು ಮುಂದೆ ರೂಪ ಇಟ್ಟವನು ಯಾರು, ಎರಡೂ ನಾವಲ್ಲ. ಹಾಗಾಗಿ ಕಣ್ಣಿನ ಒಡೆತನ ಯಾರದ್ದು? ಶ್ರೋತ್ರ ಕಿವಿಯಲ್ಲಿ ಕೇಳುತ್ತೆ. ಇದನ್ನು ಈ ಕೇಳುವ ಶಕ್ತಿ ಕಿವಿಗೆ ಕೊಟ್ಟವನು ಯಾರು? ಕೌ ದೇವ, ಯಾವ ದೇವರು ಇದನ್ನು ಕೊಟ್ಟ ಅಂತ. ಅದರಿಂದ ಇದು ಯಾವುದನ್ನು ನಮಗೆ ಸ್ವಾತಂತ್ರ್ಯ ಇಲ್ಲ, ನಾವು ಹೇಳಿದ ಹಾಗೆ ಆಗೋಲ್ಲ. ಇದು ಅವ್ರದ್ದು ಸೆಲ್ಫ್ ಎನಾಲಿಸಿಸ್. ನಮ್ಮ ಇಂದ್ರಿಯಗಳು ನಮ್ಮ ಹೇಳಿದ ಹಾಗೆ ಕೇಳೋದಿಲ್ಲ ಅಂದರೆ ಈ ಇಂದ್ರಿಯಗಳನ್ನು ನಿಯಂತ್ರಿಸುವ ಋಷಿಕೇಶ ಯಾರು ಅಂತ. ಈ ಪ್ರಶ್ನೆ ಇಡೀ ಅಧ್ಯಾತ್ಮದ ಮೂಲ ಪ್ರಶ್ನೆ ಇದು. ದಿಸ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಅದಕ್ಕೆ ಉತ್ತರೂಪವಾಗಿ ಭಾರತೀಯ ತತ್ವಶಾಸ್ತ್ರ ಹುಟ್ಟುಕೊಂಡಿತು. ಆಮೇಲೆ ಆ ಇಂದ್ರಿಯಗಳನ್ನು ಹೇಗೆ ಅನುಸಂಧಾನ ಮಾಡಬೇಕು, ಶ್ರೀ ಪಿಯವರ ಅನುಸಂಧಾನ, ಅವರದು ಎಲ್ಲ ಅನುಸಂಧಾನಗಳು ಒಂದೇ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಯಾವ ಯಾವ ಅರ್ಥಗಳು ನಿಮಗೆ ಅಧ್ಯಾತ್ಮದಲ್ಲಿ ಹೊಳೆಯುತ್ತೋ ಅದೆಲ್ಲವೂ ವೇದ ವಿರುದ್ಧವಲ್ಲದೇ ಇದ್ದರೆ ಅದೆಲ್ಲವೂ ಅದರ ಅರ್ಥ. ಎಲ್ಲಿ ಮುಖ್ಯ ಗಮಕ ಏನು ಅಂದರೆ, ಹಿಂದಿನವರು ಎಲ್ಲೋ ಹೇಳಿಲ್ಲ ಅಂತ ನೀವು ತಲೆಬಿಸಿ ಆ ಅರ್ಥ ವೇದ ಅವಿರುದ್ಧವಾದರೆ ನಿಮಗೆ ಹೊಳೆದ ಅರ್ಥವು ವೇದಾರ್ಥ. ಯಾಕೆಂದರೆ ಒಂದು ಋಗ್ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಅಧೀತ್ಯ ದ್ವಾದಶಾವರ್ತಿ 60 ಸಹ ಅಂತ. ಒಂದು ವೇದದ ಮಂತ್ರ 12 ಬಾರಿ ಕೇಳಿದ ಮೇಲಾದರೂ ನಿಮಗೆ ಮಂತ್ರಾರ್ಥ ಆದರೆ ನೀವು ಆ ಮಂತ್ರದ ಋಷಿ ತುಲ್ಯರು ಅಂತ. ಅದಕ್ಕೆ ಸ್ತ್ರೀವಾರ ಐತರೆಯ ಸೂಕ್ತವನ್ನು ಸತ್ಯತೀರ್ಥರು ಆಚಾರ್ಯರ 3 ಬಾರಿ ಪಾಠ ಕೇಳಿದರಂತೆ. ಅದು ಎಷ್ಟು ಸರ್ತಿ ಒಂದು ವಿಶೇಷ ಏನು ಅಂದರೆ, ನೀವು ಉಪನಿಷತ್ತಾಗಲಿ ವೇದ ಮಂತ್ರವನ್ನಾಗಲಿ ಎಷ್ಟು ಬಾರಿ ಕೇಳ್ತೀರೋ ಅಷ್ಟು ಬಾರಿ, ಅದು ಭಗವದ್ಗೀತೆ ಕೂಡ ನೀವು ಎಷ್ಟು ಬಾರಿ ಓದ್ತೀರೋ ಅಷ್ಟು ಬಾರಿ ಅದು ಹೊಸದಾಗಿ ಕಾಣುತ್ತೆ. ಒಮ್ಮೆ ನಿಮಗೆ ಹೊಳೆದ ಅರ್ಥಕ್ಕಿಂತ ಒಂದು ಹೊಸ ಪ್ರಪಂಚಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಎಷ್ಟು ಬಾರಿ ಓದಿದರೂ ಬೋರ್ ಆಗೋಲ್ಲ. ಹಾಗೆ ಈ ಇಂದ್ರಿಯಗಳ ಬಗ್ಗೆ ನಮ್ಮ ಅನುಸಂಧಾನ, ಭಗವಂತ ಯಾಕೆ 2 ಕಣ್ಣು ಕೊಟ್ಟ, ಭಗವಂತ ಯಾಕೆ 2 ಕಿವಿ ಕೊಟ್ಟ, ನಾವು ಏನು ಬೇಕಾದರೂ ಅದ್ರ ಬಗ್ಗೆ ನಮ್ಮ ಅನುಸಂಧಾನ ಮಾಡ್ಬೋದು. ಶಾಸ್ತ್ರ ವಿರುದ್ಧವಾಗದೇ ಇದ್ದರೆ ಸರಿ ಆ ಚಿಂತ. 2 ಕಿವಿ ಕೊಟ್ಟದ್ದಕ್ಕೆ ಇನ್ನೊಂದು ಕಾರಣ ಉಂಟು. ಯಾಕೆಂದರೆ ಶಬ್ದ ಉಂಟಲ್ಲ, ಅದು ಆಲ್ರೌಂಡರ್. ರೂಪ ಅದು 1 ಪಾಯಿಂಟೆಡ್. ಅದು ರೂಪ ಹೀಗೆ ಸುತ್ತ ಬರೋಲ್ಲ, ಅತಿ ಒಂದೇ ಕಡೆಯಿಂದ ಬರೋದು. ಅದು ಶಬ್ದ ಹಾಗಲ್ಲ. ಶಬ್ದ ನಾನು ಹೀಗೆ ಮಾತಾಡಿದ್ದು ಇಲ್ಲಿ ಬರುತ್ತೆ, ಇಲ್ಲಿ ಅದು ಸರ್ಕ್ಯುಲರ್ ಮೂಮೆಂಟ್ ಶಬ್ದದ್ದು. ನಾನು ಮಾತಾಡಿದ್ದು ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ, ಎಲ್ಲಿ ಕೂತರೂ ಒಂದೇ ಥರದ. ಆದ್ದರಿಂದ ಶಬ್ದದ ಈ ಪಂಚಭೂತಗಳಲ್ಲಿ ಗುಣಗಳಲ್ಲಿ ಸರ್ಕ್ಯುಲರ್ ಮೂಮೆಂಟ್ ಇರುವಂಥದ್ದು ಒಂದೇ. ಅದು 2 ಕಡೆ ಕಿವಿ. ಇದು ಒಂದೇ ಕಡೆ, ಇದು ಬೇರೆ ಕಡೆ ಹೋಗೋದಿಲ್ಲ. ಹಾಗೆ ಅನೇಕ ಕಾರಣಗಳಿವೆ. ಒಳ್ಳೆಯ ವಿಶೇಷ ನಿಮ್ಮ ಅನುಸಂಧಾನ ತುಂಬ ಸುಂದರವಾಗಿದೆ, ಪ್ರಾಮಾಣಿಕವಾಗಿದೆ. ಅದು ಎಲ್ಲಕ್ಕಿಂತ ತಮಾಷೆ ಏನು ಅಂದರೆ, ಹೊರಗಿನ ಕಣ್ಣು ಕಿವಿ ಮೂಗು ಯಾವುದೂ ಕೂಡ ಉಪಯೋಗ ಇಲ್ಲ. ಮನಸ್ಸು, ಈ ಕೋತಿ ಅದನ್ನು ಆಡಿಸ್ತಾ ಇದೆ. ಮನಸ್ಸು ಒಂದು ಅಲ್ಲದೇ ಇದ್ದರೆ ಕಣ್ಣು ನೋಡಿದರೂ ಕಾಣೋಲ್ಲ. ಕಣ್ಣಿಗೂ ಮನಸ್ಸಿಗೂ ಕಾಂಟ್ಯಾಕ್ಟ್ ಆಗಬೇಕು, ಮನಸ್ಸಿಗೂ ಆತ್ಮನಿಗೂ ಆದರೆ ಮಾತ್ರ ನಮಗೆ ಜ್ಞಾನ ಬರೋದು. ಬರೀ ಕಣ್ಣು ನೋಡ್ತಾ ಇದ್ರೆ ಏನೂ ಕಾಣೋಲ್ಲ. ಇವನು ಲಕ್ಷ್ಮಣ ಹೇಳ್ತಾನಲ್ಲ, ನಾಹಂ ಜಾನಾಮಿ ಕೇಯುರೆ, ನಾಹಂ ಜಾನಾಮಿ ಕುಂಡಲೆ, ನೂಪುರೆ ತ್ವೇವ ಜಾನಾಮಿ ನಿತ್ಯಂ ಪಾದಾಭಿವಂದನಾಥ್ ಅಂತ. ರಾಮ ಸೀತೆಯ ಆಭರಣಗಳನ್ನು ಕಪ್ಪಿಗಳು ಕೂಡಿಟ್ಟಿರ್ತಾರೆ. ರಾಮ ಬಂದಾಗ ತೋರಿಸ್ತಾರೆ, ಇದು ಸೀತೆಯ ಆಭರಣ ನೋಡೋ ರಾಮ ಅಂತ. ಅವಾಗ ಲಕ್ಷ್ಮಣ ನನ್ನ ಕರೆದು ರಾಮ ಹೇಳ್ತಾನೆ, ಅತ್ತಿಗೆದಲ್ವೇನೋ ಇದೆಲ್ಲ,
ಅದ್ಭುತವಾದ ಉತ್ತರ. ಲಕ್ಷ್ಮಣ ಹೇಳ್ತಾನೆ, ಇದು ಅತ್ತಿಗೆಯ ಇಯರ್ ರಿಂಗ್ ಹೌದೋ ಅಲ್ಲೋ ಗೊತ್ತಿಲ್ಲ, ಕುಂಡಲ. ಈ ಅತ್ತಿಗೆ ಆವಾಗ ತ್ರೇತಾಯುಗದಲ್ಲಿ ಇಯರ್ ರಿಂಗ್ ಹಾಕೊತಿದ್ರು, ಬೆಳ್ದೋಲಿ ಗಂಟೆಲ್ಲ ಇರಲಿಲ್ಲ. ನಾಹಂ ಜಾನಾಮಿ ಕೇಯೂರೆ, ಅತ್ತಿಗೆಯ ಕೈ ವಂಕಿ ಹೌದೋ ಅಲ್ಲೋ ಗೊತ್ತಿಲ್ಲ, ಆದರೆ ಕಾಲ್ಗೆಜ್ಜೆ ಅತ್ತಿಗೆದ್ದು ಹೌದು. ಯಾಕೆಂದರೆ ನಾನು ನಿತ್ಯ ನಮಸ್ಕಾರ ಮಾಡ್ತಾ ಇದ್ದಾಗ ಆ ಗೆಜ್ಜೆಯನ್ನು ನೋಡ್ತಾ ಇದ್ದೆ ಅಂತ. ಇದಕ್ಕೆ ಕೆಲವರು ವಿಚಿತ್ರವಾದ ಅರ್ಥ ಹೇಳ್ತಾರೆ. ಯಾವಾಗಲೂ ಅತ್ತಿಗೆಯ ಮೋರೆಯನ್ನೇ ನೋಡಿಲ್ಲ ಅವನು, ಗೌರವದಿಂದ ಕಾಲು ಮಾತ್ರ ನೋಡ್ತಿದ್ದ ಅಂತ. ಹಾಗಾದರೆ ಇದು ಆಭರಣ ಬಿಡಿ, ಸೀತೆ ಅಂತಂದು ಇದು ಸೀತೆ ನನಗೆ ಮುಖ ತೋರಿಸಿ ಕಾಲು ತೋರಿಸಿ ಅಂತ ಹೇಳಬೇಕು, ಮುಖ ತೋರಿಸಿ ಅತ್ತಿಗೆ ಮುಖ, ಇದೆಲ್ಲ ಅಸಂಗತವಾದ ಅರ್ಥವನ್ನು ಹೇಳ್ತಾರೆ. ಅತ್ತಿಗೆಯನ್ನು ನೋಡಿದ್ದಾನೆ. ಆದರೆ ಒಂದು ವಿಷಯ ಅಂದರೆ ನಾವು ನೋಡಿದ್ದನ್ನು ಅಬ್ಸರ್ವ್ ಮಾಡಿದೆ, ಅದು ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡಿದೆ, ಯಾರು ಗೊತ್ತಾಗೋಲ್ಲ. ಇವಾಗ ಯಾರೋ ನಮ್ಮ ಎದುರು ಹೆಣ್ಮಕ್ಳು ಬರ್ತಾ ಇರ್ತಾರೆ ರಸ್ತೆಯಲ್ಲಿ, ನಾವು ನೋಡ್ತಾ ಇರ್ತೇವೆ, ನಮ್ಮ ಎದುರು ಪಾಸ್ ಆಗ್ತಾರೆ. ಅವ್ರಿಗೆ ಮತ್ತೆ ಬಿಟ್ಟರೆ, ಹೇ ಅವ್ರು ಯಾವ ಚೋಳಿ ಹಾಕಿದ್ರು ನನಗೇನು ಗೊತ್ತೇ, ನಾನು ಅವ್ರ ಚೋಳಿಯ ಬಣ್ಣ ಯಾವುದು, ಅದು ಕಾಂಬಿನೇಷನ್ ಉಂಟಿರೋ ಚೋಳಿಗೂ ಸೀರೆಗೂ ಇದೆಲ್ಲ ನೋಡಿಲ್ಲ ನಾನು. ಎದುರು ಕಂಡ ಅದರ ಮೇಲೆ ತಾತ್ಪರ್ಯ ಇದ್ದವರಿಗೆ ಅದೆಲ್ಲ ಬೇಕು, ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇಲ್ಲ ಅಂದರೆ ಇಲ್ಲ, ಇಷ್ಟೇ ವಿಷಯ. ಹಾಗಾಗಿ ಕಣ್ಣು ಕಿವಿ ಎಲ್ಲವೂ ಕೆಲಸ ಮಾಡೋದು ಮನಸ್ಸಿನ ಮೂಲಕ, ಮನಸ್ಸಿನ ಮೂಲಕ ಇದೆಲ್ಲ ಕೆಲಸ ಮಾಡೋದು. ಅದರಿಂದ ಭಗವಂತ ಅದನ್ನು ಬಹಳ ಮುಖ್ಯವಾಗಿರ್ತಕ್ಕ ಮನಸ್ಸಿಗೆ ಅದನ್ನು ಕುರುಡಾಗಿ ಒಳಗಿಟ್ಬಿಟ್ಟ. ಅದು ಹೊರಗೆ ಇಟ್ಬಿಟ್ಟು ಅದು ಅಧ್ವಾನ ಮಾಡಿಬಿಡ್ತಿತ್ತು. ಅದು ಒಳಗಿಟ್ಟು ಅದಕ್ಕೆ ಈಗ ಇದರ ಹೆಲ್ಪಬೇಕು. ಕಣ್ಣಿಗೆ ಹೇಳುತ್ತೆ ನೋಡು, ಅದಕ್ಕೆ ನೋಡ್ಲಿಕ್ಕೆ ಕಣ್ಣಿಲ್ಲ, ನೋಡು ಅಂತ ಈ ಕಣ್ಣಿಗೆ ಹೇಳುತ್ತೆ, ಕೇಳು ಅಂತ ಕಿವಿಗೆ ಹೇಳುತ್ತೆ. ಹೀಗೆ ತನ್ನ ಬ್ಯಾಡ್ ಹ್ಯಾಬಿಟ್ಗಳನ್ನೆಲ್ಲ ಈ ಹೊರಗಿನ ಇಂದ್ರಿಯಗಳ ಮೂಲಕ ಈಡೇರಿಸಿಕೊಳ್ಳುತ್ತೆ. ಅದಕ್ಕೆ ಈ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಒಳ್ಳೆಯ ವಿಧಾನ ಏನು ಅಂದರೆ ಇಂದ್ರಿಯಗಳಿಗೆ ಉಪವಾಸ ಹಾಕೋದು. ಇದಕ್ಕೆ ಉಪವಾಸ ಹಾಕಿದರೆ ಅದಕ್ಕೆ ಆಹಾರ ಇಲ್ಲ, ತಣ್ಣಗಾಗುತ್ತೆ, ಅದು ಮನಸ್ಸು ಏಕಾಗ್ರತೆ ಕಡೆ ಹೋಗುತ್ತೆ ಅನ್ನೋದು ಒಂದು. ಅನೇಕ ಮಾತುಗಳಿವೆ. ನಮ್ಮ ವಿದುಷಿಯವರು ಮೀರಾ ಅವರು ಗೀತೆಯ ಒಂದು ಶ್ಲೋಕ ಹಿಡ್ಕೊಂಡು ಹೇಳಿದರು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಇದು ಒಂದು ಅದ್ಭುತವಾದ ಶ್ಲೋಕ. ಮೊದಲು ವೇದ ಓದುವಾಗ ಏನನ್ನಿಸುತ್ತೆ ಅದನ್ನು ಮೊದಲು ಹೇಳಿದರು. ತ್ರೈಗುಣ್ಯ ವಿಷಯ ನೋಡಿ, ವೇದಗಳನ್ನು ಓದಿದರೆ ನಮ್ಮ ಭೌತಿಕವಾದ ಪ್ರಾಪಂಚಿಕ ಸುಖ ದುಃಖಗಳನ್ನೇ ಅದು ಹೇಳುತ್ತೆ ಅಂತ ಕಾಣುತ್ತೆ. ಅದೇನು ಕೇಳು, ನಮಗೆ ಸಂಪತ್ತುಗಳು, ನಮ್ಮ ಶತ್ರುಗಳನ್ನು ನಾಶ ಮಾಡು, ಇಂಥದ್ದೆಲ್ಲ ಮಾತುಗಳು ಬರ್ತವೆ. ಆದ್ದರಿಂದ ವೇದವು ಕೂಡ ನಮ್ಮ ಭೌತಿಕವಾದ ಸುಖ ಸಂಪತ್ತುಗಳ ಪ್ರಾರ್ಥನೆಗಾಗಿ ಇದೆ. ಅದೇ ಪ್ರಜೆಯ ವಶು ಬಿರ್ಯೇಷ ಸಾ ಬ್ರಹ್ಮ ವರ್ಚಸೇನ ಅನ್ನಾದ್ಯೇನ ಸ್ವರ್ಗೇನ ಲೋಕೇನ ಪ್ರಜೆಯ. ವೇದ ಓದಿದರೆ ಮಕ್ಕಳಾಗತ್ತೆ. ಹಾಗಾದರೆ ಪಶುಭಿ, ಹಟ್ಟಿ ತುಂಬ ಹಸುಗಳಾಗ್ತವೆ. ನಮಗೆ ಹಟ್ಟಿ ಇಲ್ಲ, ಅದನ್ನು ವೇದ ಓದೋದು ಬೇಡ, ಯಾಕಂದ್ರೆ ಮಕ್ಕಳ ಅಲ್ಲಿ ಭಾಷೆ ಮಾಡೋದು. ಪ್ರಜೆಯ ಪಶುಭಿ ಯಶಸ್ಸ, ಕೀರ್ತಿ ಬರುತ್ತೆ. ಬ್ರಹ್ಮ ವರ್ಚಸ್ಸೇನ, ಬ್ರಹ್ಮ ಮುಂದೆ ಎಲ್ಲ ಹೋಗ್ತಾರೆ, ಸ್ವರ್ಗ ಈಗ ಆಗುತ್ತೆ. ಈ ಪ್ರಜೆಗಳು ಪಶುಗಳು ಅದೇನು ವೇದ ಓದಬೇಕಾ? ಮಕ್ಕಳಾಗಬೇಕಾಗಿದ್ದರೆ ವೇದ ಓದಿದ್ರೂ ಮಕ್ಕಳಾಗ್ತವೆ. ಅಂದರೆ ಮಕ್ಕಳಾಗೋದು ಪ್ರಜೆಯ ಅನ್ನೋದು ನಮಗೆ ಇದು ಭೌತಿಕವಾದ ಅರ್ಥ. ಅದೇ ತ್ರೈಗುಣ್ಯ ವಿಷಯ ಮೇಲು ನೋಟಕ್ಕೆ ನಿನಗೆ ಕಾಣುವುದು ತ್ರಿಗುಣಾತ್ಮಕವಾದ ಪ್ರಪಂಚದ ವಿಷಯ ಭೋಗವೇ ವೇದಲ್ಲೂ ಕಾಣುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಅದಕ್ಕೆ ನೀನು ಹಾಗೇ ಅರ್ಥ ಆಗುತ್ತೆ. ಅದರಿಂದ ಮೊದಲು ನೀನು ವೇದವನ್ನು ಓದೋ ಮುಂಚೆ ಆ ತ್ರೈಗುಣ್ಯವಾಗಿರತಕ್ಕಂತಹ ನಿನ್ನ ತಲೆಯಲ್ಲಿ ಏನಿದೆಯೋ ಆ ಅರ್ಥ ವೇದದಲ್ಲಿ ಕಾಣುವುದು. ನಿನ್ನ ತಲೆಯಲ್ಲಿ ತ್ರೈಗುಣ್ಯ ತುಂಬಿದ್ದರೆ ವೇದದಲ್ಲಿ ತ್ರೈಗುಣ್ಯವೇ ಕಾಣುತ್ತೆ. ಅದಕ್ಕೆ ಮೊದಲು ನಿನ್ನ ತಲೆಯಿಂದ ತೊಡೆದು ಹಾಕೋದನ್ನು, ಆಗ ವೇದದಲ್ಲಿ ತ್ರೈಗುಣ್ಯ ಕಾಣೋಲ್ಲ. ಮತ್ತು ಏನಾಗುತ್ತೆ ಆವಾಗ? ತಲೆಯನ್ನು ತೊಡೆದಾಗಿಬಿಟ್ರೆ ತ್ರೈಗುಣ್ಯ ವಿಷಯ, ಆಗ ತ್ರೈಗುಣ್ಯದ ವಿಷಯವನ್ನು ಪರಿಹರಿಸಿಬಿಡುತ್ತೆ. ಮೊದಲು ತ್ರೈಗುಣ್ಯವೇ ಕಂಡದ್ದು, ನೀನು ತ್ರೈಗುಣ್ಯವನ್ನು ತಲೆಯಿಂದ ಜಾಡಿಸಿಬಿಟ್ಟು ಸ್ವಚ್ಛವಾಗಿ ವೇದಕ್ಕೆ ಬಂದರೆ ಆ ಅರ್ಥವೇ ಕಾಣೋದಿಲ್ಲ. ತ್ರೈಗುಣ್ಯ ಅನ್ನತಕ್ಕಂಥ ದೋಷವನ್ನು ವಿಷಯವನ್ನು ಪರಿಹರಿಸಿಬಿಟ್ಟು ಅಮೃತತ್ವದ ಕಡೆಗೆ ನಿನ್ನನ್ನು ಕೊಂಡೊಯ್ಯುತ್ತೆ. ಆದ್ದರಿಂದ ಮೊದಲು ನಿಸ್ತ್ರೈಗುಣ್ಯನಾಗು, ಮಾನಸಿಕವಾಗಿ ತ್ರೈಗುಣ್ಯವನ್ನು ತೊರೆದು ವೇದಕ್ಕೆ ಬಾ. ಪ್ರಾಪಂಚಿಕವಾದಂಥ ವಿಷಯವನ್ನೇ ತಿಳಿಲಿಕ್ಕೆ. ಅದಕ್ಕೆ ಯಾಕಂದರೆ ವೇದ ಅನ್ನೋ ಶಬ್ದದ ಅರ್ಥವೇ ಅದು. ನೇಂದ್ರಿಯಾಣಿ ಅನುಮಾನಂ ವೇದಾಖ್ಯೇವೈತಿ ತಸ್ಮಾತ್. ಯಾವುದು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಹೇಳಲಾಗದ್ದೋ ಅಂಥದ್ದನ್ನು ಹೇಳುವುದಕ್ಕೆ ವೇದ ಅಂತ ಹೆಸರು. ಇವು ಪ್ರತ್ಯಕ್ಷ ಅನುಮಾನಗಳಿಂದ ಸಿಗುವಂಥ ಪ್ರಾಪಂಚಿಕ ವಿಷಯವನ್ನು ವೇದ ಹೇಳೋಲ್ಲ. ಅದರಿಂದ ಏನು ಮಾಡಬೇಕೀಗ? ಪ್ರಜೆಯ ಪಶುಭಿ ಯಶಸ ಅಂದರೆ ಈಗ ಅರ್ಥ ಬೇರೆ ಆಗೋಯ್ತು. ನಿಸ್ತ್ರೈಗುಣ್ಯವಾಗಿ ಓದಿದಾಗ ಪ್ರಜೆ ಎಂದರೆ ಮಕ್ಕಳಲ್ಲ. ಯಾಕೆಂದರೆ ನಾವು ಪ್ರಾಪಂಚಿಕವಾದ ಮಕ್ಕಳು, ಸಂತಾನ,
ಸುಖ ಭೋಗ, ಪ್ರಾಪಂಚಿಕ ಸುಖ ಭೋಗ ಅದನ್ನೆಲ್ಲ ಬಿಟ್ಟು ನಾವು ಎದಕ್ಕೆ ಬಂದಿದ್ದೇವೆ. ಆಗ ಪ್ರಜೆಗಳು ಅಂದರೆ ಅನಂತರ ಬರುವ ಅರ್ಥ, ಸೆಕೆಂಡರಿ ಮೀನಿಂಗು. ಪ್ರಜೆ ಅಂದರೆ ವಿದ್ಯಾರ್ಥಿಗಳು, ಮಕ್ಕಳಲ್ಲ, ಜ್ಞಾನಾರ್ಥಿಗಳಾಗಿ ಬರತಕ್ಕಂಥ ಮಕ್ಕಳು. ಯಾಕೆಂದರೆ ಈ ಮಂತ್ರ ಸ್ವಾಮಿಗಳಿಗೂ ಅನ್ವಯ ಆಗುತ್ತಲ್ಲ. ಅವರೇನು ಮಾಡಬೇಕು ಅಪ್ಪ ಪ್ರಜೆಗಳನ್ನು? ಅಯ್ಯೋ ವೇದದಲ್ಲಿ ಹೇಳಿದ ನಾವು ಪ್ರಜಾ ಸಂಪಾದನೆ ಮಾಡಬೇಕು ಅಂತ ಹೇಳಬೇಕು. ಇಲ್ಲ, ಅದು ಪ್ರಜಾ ಅಂದರೆ ವಿದ್ಯಾರ್ಥಿಗಳು ಅಂತ ಎರಡನೇ ನೆಲೆ ಅರ್ಥ. ಇದು ನಿಸ್ತ್ರೈವಣ್ಯ ಆಗುವಾಗ ಮೊದಲು ಬರ್ತಕ್ಕ ಅರ್ಥ ಪ್ರಜೆಗಳು ಅಂದರೆ ವಿದ್ಯಾರ್ಥಿಗಳು. ಪ್ರಜೆಯ ನಿನಗೆ ನೀನು ಜ್ಞಾನಿ ಆದರೆ, ನೀನು ವೇದಜ್ಞನಾದರೆ ನಿನಗೆ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆ ಹೇಳುವುದನ್ನು, ಆ ಜ್ಞಾನ ಪರಂಪರೆಯನ್ನು ಅದನ್ನು ಮುಂದುವರಿಸು. ಅಲ್ಲಿಗೆ ಮುಗಿಲಿಲ್ಲ, ಇನ್ನೂ ನಿಸ್ತ್ರೈಗುಣ್ಯನಾದಾಗ ಪ್ರಜಾ ಅಂದರೆ ನೋಡಿ, ಪ್ರಕೃಷ್ಟ ಜಾಯತೆ ಯಯ, ಯಾರಿಂದ ನಾವು ಶ್ರೇಷ್ಠರಾಗ್ತೇವೋ ಅದು ಪ್ರಜೆ, ಮಕ್ಕಳಿಂದ ಅಲ್ಲ. ಯಾಕೆಂದರೆ ಮಕ್ಕಳು ಅಪ್ಪನನ್ನು ಮೇಲಕ್ಕೆತ್ತಾರೆ ಅನ್ನೋದು ಬಹಳಷ್ಟು ಅಂಶ ಸತ್ಯ ಅಲ್ಲ. ಒಂದು ಅಧಪಾತ ಕಾರಣ ಅದು, ಮೇಲಕ್ಕಂತ ಎತ್ತಲ್ಲ ಅವರು. ಆಮೇಲೆ ಆಮೇಲೆ ಶಿಷ್ಯರು ಅಷ್ಟೇ, ಒಳ್ಳೆಯ ಶಿಷ್ಯರಾದರೆ ಗುರುಗಳಿಗೆ ಹೆಸರು ಬರ್ಬೋದು, ಇಲ್ಲದಿದ್ದರೆ ದೊಡ್ಡ ಶಿಷ್ಯ ಆಗಿದ್ದರೆ ಗುರುಗಳು ಮರ್ಯಾದೆ ತೆಗಿತಾರೆ. ಆಮೇಲೆ ಪ್ರಜಾ ಅಂದರೆ ಈಗ ಯಾವುದರಿಂದ ನಾವು ಶ್ರೇಷ್ಠರಾಗ್ತೇವೆ, ಯಯ ಪ್ರಕೃಷ್ಟಾಜ ಅಂದರೆ ಪ್ರಜ್ಞಾ, ಪ್ರಜಾ ಅಂದರೆ ಜ್ಞಾನ. ಹಾಗೆ ವೇದಾಧ್ಯಯನ ಮಾಡಿದ್ರೆ ಜ್ಞಾನವೃದ್ಧಿ ಆಗುತ್ತೆ. ಇದು ಮೂರನೇ ಅರ್ಥ, ಇದು ನಿಸ್ತ್ರೈಗುಣ್ಯವಾದ ಅರ್ಥ ಪ್ರಜೆಯ. ಆಮೇಲೆ ಪಶು ಅಂತ ಉಂಟಲ್ಲಪ್ಪ, ಹಸುಗಳು, ಹೌದು, ಅದು ಪ್ರಾಪಂಚಿಕ ಅರ್ಥ, ಹಟ್ಟಿ ತುಂಬ ಹಸುಗಳು. ಆಮೇಲೆ ಇನ್ನೊಂದು ಅದರ ಒಳಗಿನ ಅರ್ಥ ಪಶು ಅಂತಂದರೆ ನೀವು ಜ್ಞಾನ ಬರ್ತದೆ ಅಂತ ಹೇಳಿದ್ರಿ. ಜ್ಞಾನ ಬರ್ಬೇಕಾದ್ರೆ ಏನು ಬೇಕು? ಪಾಂತಿ ಸಂಸಾಧನ ಸ್ಥೇತಿ ವೇದ ಪಶು ಐರಿತಾ. ಪಶು ಅಂದರೆ ನಮ್ಮನ್ನು ಪ ಮತ್ತು ಶು ಎರಡು ಶಬ್ದಗಳ ಕಾಂಬಿನೇಷನ್ ಅದು ಪಶು ಅಂದರೆ ಯಾವುದು? ಪ ಅಂದರೆ ದಟ್ ವಿಚ್ ಪ್ರೊಟೆಕ್ಟ್ಸ್, ನಮ್ಮನ್ನು ರಕ್ಷಿಸುವಂಥದ್ದು. ಯಾವುದರಿಂದ? ಸುಖವನ್ನು ಕೊಟ್ಟು. ಶ ಅಂದರೆ ಸುಖ, ಶು ಅಂದರೆ ಸಂಸಾಧನ, ಸುಖ ಕೊಡು. ನಮಗೆ ಸುಖವನ್ನಿತ್ತು ರಕ್ಷಿಸುವಂಥದ್ದು ವೇದವಾಂಗ್ಮಯ. ಅದನ್ನು ಪಶುಗಳನ್ನು ಪಶುಗಳು ನಿನಗೆ ಸಿಗ್ತಾವೆ ಅಂದರೆ ವೇದವಾಂಗ್ಮಯ ನಿನಗೆ ಒಲಿಯುತ್ತದೆ, ಅದರಿಂದ ಜ್ಞಾನ ಬರುತ್ತೆ ಅಂತ. ಪ್ರಜೆಯ ಪಶುಭಿಹಿ ಅನ್ನೋದಕ್ಕೆ ನಿಸ್ತ್ರೈಗುಣ್ಯವಾದ ಅರ್ಥ ಹೀಗೆ ಬಂದು ಹೋಯಿತು. ಎಲ್ಲ ಕಡೆ ಹಾಗೆ. ಇವಾಗ ಕರ್ಮ ಮಾಡಬೇಕು, ಈ ಒಂದು ಕಡೆ ಆಚಾರ, ಒಂದು ಕಡೆ ಜ್ಯೋತಿಷ್ ಅಲ್ಲಪ್ಪ ಕರ್ಮ ಮಾಡಬೇಕು ಅಂತ ವೇದದಲ್ಲಿ ಹೇಳಿದ್ದಾರೆ. ಜ್ಯೋತಿಷ್ಠೋಮೇನ ಸ್ವರ್ಗಗಾಮೋ ಏಜೇತ ಅಂತ ಉಂಟು. ಆಚಾರ್ಯ ಹೇಳಿದರು ಸ್ವರ್ಗದ ಬಯಕೆ ಇದ್ದರೆ ಮಾಡು ಅಂತ ಹೇಳಿದ್ರು, ಸ್ವರ್ಗವನ್ನು ಬಯಸು ಅಂತ ಹೇಳಲಿಲ್ಲ. ಸ್ವರ್ಗಕಾಮ ಯದಿ ಸ್ವರ್ಗಕಾಮ ತರ್ಹಿ ಜ್ಯೋತಿಷ್ಠ, ನಿನಗೆ ಸ್ವರ್ಗದ ಆಸೆ ಇದ್ದರೆ ಮಾಡು ಅಂತ ಹೇಳಿ, ಸ್ವರ್ಗವನ್ನು ಆಸೆ ಪಡು ಅಂತ ಹೇಳಲಿಲ್ಲ. ಅಲ್ಲಿ ವಿಧಿ ಇರುವುದು ಜ್ಯೋತಿಷ್ಠೋಮೇನ ಯಜೇತ ಅನ್ನೋದು. ಸ್ವರ್ಗಕಾಮ ಅನ್ನೋದು ನಿನ್ನ ಸ್ವಭಾವ. ನಿನಗೆ ಸ್ವರ್ಗದ ಬಯಕೆ ಇದ್ದರೆ ಜ್ಯೋತಿಷ್ಠೋಮ ಯಾಗ ಮಾಡುವುದು. ಆದರೆ ಒಂದು ತಮಾಷೆ ಏನು ಅಂದರೆ, ನೀವು ಸ್ವರ್ಗಕಾಮರು. ಸ್ವರ್ಗ ಅಂದರೆ ಏನು ಅಂದರೆ ಸ್ವರೂಪಭೂತವಾದ ಸುಖ, ಸ್ವರೂಪಾನಂದ ಅಂತ ಇಟ್ಕೊಂಡೆ ಸ್ವರ್ಗ ಅಂದರೆ ಮೋಕ್ಷ ಅಂತ ಅರ್ಥ ಆಯಿತು. ಮೋಕ್ಷದ ಬಯಕೆ ಇದ್ದವರು ಜ್ಯೋತಿಷ್ಠೋಮೇನೋ ಸ್ವರ್ಗಕಾಮೋ ಯಜೇತ ಏನು ಮಾಡಬೇಕು? ಆಗ ಭಗವಂತನನ್ನು ಆ ಮಂತ್ರದಿಂದ ಸ್ತೋತ್ರ ಮಾಡಬೇಕು. ಜ್ಯೋತಿಷ್ಠೋಮೇನ ಅಂದರೆ ತೃತೀಯ ವಿಭಕ್ತಿ, ಜ್ಯೋತಿಷ್ಠೋಮ ಹೋಮದ ಯಾಗದಿಂದ ಅಂತ. ಅದು ಬಿಟ್ಬಿಡೋಣ, ಜ್ಯೋತಿಷ್ಠೋಮದ ಇನ. ಸಮಸ್ತ ಜ್ಯೋತಿಷ್ಠೋಮಯಾಗದ ಸ್ವಾಮಿಯಾದ ನಾರಾಯಣನೇ ಅಂತ ಆಯಿತು ಜ್ಯೋತಿಷ್ಠೋಮಿ. ಆದರೆ ಸ್ವರ್ಗ ಕಾಮ ಅಂದರೆ ಸ್ವರ್ಗ ಅಂದರೆ ಸ್ವರೂಪಭೂತವಾದ ಆನಂದ, ಅದರ ಕಾಮ ನಮಗೆ ಯಾರು ಕೊಡ್ತಾನೋ, ಸ್ವರ್ಗಸ್ಯ ಕಾಮ ಏನ ಸಹ ಸ್ವರ್ಗ ಕಾಮ, ನಮಗೆ ಮೋಕ್ಷಾನಂದದ ಇಚ್ಛೆಯನ್ನು ಕೊಡ್ತಕ್ಕಂಥ ಭಗವಂತ. ಅಂದರೆ ಹೇ ಸ್ವರ್ಗ ಕಾಮ, ಊ ಅಂದರೆ ಉಚ್ಚ, ಸರ್ವೋತ್ತಮನಾಗಿರ್ತಕ್ಕ ಭಗವಂತನೇ. ಯಜೇತ, ಯಜ ಅಂದರೆ ಯಜ್ಞ, ಯಜ್ಞದಿಂದ ಇತ ಅಂದರೆ ಸ್ತುತ, ಯಜ್ಞ ಸರ್ವ ಯಜ್ಞಾರಾಧ್ಯನೇ. ಎಲ್ಲ ಭಗವಂತನ ಸಹಸ್ರನಾಮ ಆಗೋಯ್ತಿದ್ದು. ಇದು ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ನಿಸ್ತ್ರೈಗುಣ್ಯನಾದಾಗ ಒಂದೊಂದು ಶಬ್ದವೂ ದೇವರನಾಮ. ಆದ್ದರಿಂದಲೇ ಏನು ಹೇಳಿದರು ವರಾಹ ಪುರಾಣದಲ್ಲಿ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ. ನೀವು ಋಗ್ವೇದದಲ್ಲಿ 4,32,000 ಅಕ್ಷರ ಇದೆ. ಆದ್ದರಿಂದ ಒಂದು ಸರ್ತಿ ಋಗ್ವೇದ ಪಠನೆ ಮಾಡಿದ್ರೆ 4,32,000 ಹರಿನಾಮ ಪಠಿಸಿದಾಗ ಆಯಿತು. ಒಂದೊಂದು ಅಕ್ಷರ ಒಂದೊಂದು ಹರಿನಾಮ. ಅದು ಹೇಗೆ ಅಂದರೆ ಅಕಾರದಿಂದ ಕ್ಷಕಾರ ತನಕ ತಾನೇ ಅಕ್ಷರ ಇರೋದು, ಅದು ಬಿಟ್ಟು ಬೇರೆ ಯಾವ ಅಕ್ಷರವೂ ಇಲ್ಲ, ಯಾವ ವೇದದಲ್ಲೂ ಇಲ್ಲ. ಆ ಅಕಾರದಿಂದ ಕ್ಷಕಾರದಿಂದ ಒಂದೊಂದು ಅಕ್ಷರ ಒಂದೊಂದು ಭಗವಂತನ ರೂಪ. ಅಜಃ, ಆನಂದ, ಇಂದ್ರ, ಈಶಃ, ಉಗ್ರಹ, ಊರ್ಜಃ, ಋದಂಬರ ಎಲ್ಲವೂ ಭಗವಂತ ರೂಪ. ಹಾಗಾದರೆ ಒಂದೊಂದು ಅಕ್ಷರ ಒಂದೊಂದು ಭಗವಂತ ರೂಪನ ಹೇಳುತ್ತೆ. ಎಷ್ಟು ಅಕ್ಷರ ಇದೆ ಅಷ್ಟು ಭಗವಂತ ರೂಪ. ಅಂದರೆ ಭಗವಂತ ಸರ್ವನಾಮ ಅನ್ನುವಂಥದ್ದನ್ನು ವೇದ ಹೇಳುತ್ತೆ. ಇದು ನಿಸ್ತ್ರೈಗುಣ್ಯವಾದಾಗ ಇಡೀ ವೇದ ಭಗವತ್ ಪರವಾಗಿ ಕಾಣುತ್ತೆ. ಅದಿಲ್ಲ ಅಂದರೆ
ಪ್ರಾಪಂಚಿಕವಾಗಿ ಕಂಡಾಗಲೂ ಅದು ಭಗವಂತನ ಮುಖವಾದ ಪ್ರಾಪಂಚಿಕ ಅರ್ಥ ಮತ್ತು ಪ್ರಪಂಚಮುಖವಾದ ಪ್ರಾಪಂಚಿಕ ಅರ್ಥ, ಎರಡು ಅರ್ಥ ಬರುತ್ತೆ. ಅದೇ ತ್ರೈಗುಣ್ಯ, ತ್ರಿವಿಧ ತ್ರಯೋರ್ಥ ಸರ್ವವೇದೇಶು ಅಂತ. ಅದರಿಂದ ಕರ್ಮ ಮಾಡುವುದು ಕೂಡ ಅದನ್ನು ಸ್ವರ್ಗಕಾಮ ಇದೆ. ಭಗವಂತನ ಪ್ರೀತಿಗೋಸ್ಕರ ಒಂದು ವಿಷಯ ಏನು ಗೊತ್ತುಂಟ, ಯಾವುದೇ ಯಜ್ಞವನ್ನು ನಾವು ಸಂಕಲ್ಪ ಮಾಡ್ತೇವಲ್ಲ, ಅಂದರೆ ಸ್ವರ್ಗಕಾಮ ಸ್ವರ್ಗ ಪ್ರಾಪ್ತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂಕರ್ಮ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿದರೆ ಮಾತ್ರ ಸ್ವರ್ಗ ಸಿಗುತ್ತೆ. ಇಲ್ಲ ಭಗವತ್ ಪ್ರೀತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂಕರ್ಮ ಕರಿಷ್ಯೆ ಅಂದರೆ ಸ್ವರ್ಗ ಸಿಗೋಲ್ಲ, ಭಗವತ್ ಪ್ರೀತಿ ಸಿಗುತ್ತೆ. ಅಂದರೆ ಸಂಕಲ್ಪದಲ್ಲಿ ಬಹಳ ಮುಖ್ಯ ಆಗುತ್ತೆ ನಾವು ಏನನ್ನು ಸಂಕಲ್ಪ ಮಾಡ್ತೇವೆ ಅಂತ. ಅದಕ್ಕೆ ಹಿಂದವರು ಯಾವುದನ್ನು ಬಯಸಬೇಡ. ಬಯಸದೆ ಭಗವತ್ ಪ್ರೀತಿಗೆ ಮಾಡಿದರೆ ಭಗವಂತ ಸಿಗ್ತಾನೆ. ಬಯಸಿದರೆ ಏನು ಬಯಸಿದೆಯೋ ಅದು ಮಾತ್ರ ಸಿಗುತ್ತೆ. ಹೀಗೆ ಬಹಳ ಅದ್ಭುತ. ಮೊದಲು ತ್ರೈಗುಣ್ಯ ಅನ್ನುವ ವಿಷಯವನ್ನೇ ನಮ್ಮ ತಲೆಗೆ ತುಂಬುತ್ತೆ ಮೇಲು ನೋಟಕ್ಕೆ. ಸೂಪರ್ಫಿಷಿಯಲ್ ಮೀನಿಂಗ್ ಅಂತ ಹೇಳಿದರು, ಕರೆಕ್ಟ್. ಅದು ಸೂಪರ್ಫಿಷಿಯಲ್ ಮೀನಿಂಗ್ ಆಯಿತು. ಅದರ ಒಳಕ್ಕೆ ಹೋಗಬೇಕು. ಏನು ವೇದದ ಇದು ಏನು ಅಂದರೆ ಶಬ್ದಗಳನ್ನು ಒಡೆದು ಅದರ ಒಳಕ್ಕೆ ಹೋಗಬೇಕು. ಅದು ಶಬ್ದಗಳು ಬರೀ ಶೆಲ್ಗಳಿದ್ದ ಹಾಗೆ, ಅದನ್ನು ಒಳಗೆ ಹೋದರೆ ಯು ಫೈಂಡ್ ಪೆರಲ್ಸ್. ಆವಾಗ ಮುತ್ತು ರತ್ನಗಳು ಅದರ ಒಳಗಿರ್ತವೆ, ಅದನ್ನು ಹುಡುಕಬೇಕು ಅಂತ. ಬೇಂದ್ರೆಯವರು ಒಂದು ಕವನ ಬರೆದಾರೆ, ನಾಮ ಈಶಾರ್ಪಿತವೆಲ್ಲ ಅಂತ. ನಾಮ ಅಂದರೆ ಊರ್ಧ್ವ ಬಂಡಲ್ಲ, ನಾನು ಅಲ್ಲ ಅಂದಾಗ ಇದು ಈಶಾರ್ಪಿತ ಆಗುತ್ತೆ, ನನ್ನದು ಅಂತಂದಾಗ ಅದು ಈಶಾರ್ಪಿತ. ನಾಮ ಈಶಾರ್ಪಿತವೆಲ್ಲ ಅಂತಾರೆ. ಅವರು ಹೀಗೆ ಶಬ್ದಗಳನ್ನು ಒಡೆದು ನೋಡುವರು. ಅವರು ಒಂದು ಡೂ, ನಮಗೆ ನೋಡು ಅಂದರೆ ನೋಡು ಅಂತ ಅಷ್ಟೇ ಅರ್ಥ. ಅವರು ನೋ ಆ್ಯಂಡ್ ಡೂ ಅಂತಾರೆ. ನೋಡು ಅಂದರೆ ಫಸ್ಟ್ ಯು ನೋ ಇಟ್ ಆ್ಯಂಡ್ ಡೂ ಇಟ್, ಅದು ತಿಳಿದು ಮಾಡು ಅಂತ. ಒಳ್ಳೆಯ ಸಂದೇಶ ಇದು. ಬೇಂದ್ರೆಯವರು ಯಾಕೆ ದೊಡ್ಡ ಕವಿ ಆದರು ಅಂದರೆ ಅವರು ಶಬ್ದವನ್ನು ಒಡೆಯಲಿಕ್ಕೆ ಹತ್ತಿದ್ರು. ಒಡೆದರೆ ಒಳಗಿಂದ ನಿಜವಾಗಿ ಹೂರಣ ಸಿಕ್ಕಿತು, ಮೇಲಿಂದ ಬರೀ ಗೆರಟೆ ಕಾಣೋದು. ನಾವು ಗೆರಟೆ ಮೇಲೆ ಕವನ ಬರೆದು ಅವರು ಹೂರಣ ಹಿಡಿದು ನಮ್ಮ ಮುಂದೆ ಇಟ್ಟರು. ಎಲ್ಲ ಕಡೆ ಹಾಗೆ ನಾಲ್ಕು ತಂತಿಯವರು ಪ್ರಶಸ್ತಿ ಬಂತು. ನೀನು ನಾನು ಆನು ತಾನು ನಾಲ್ಕು ತಂತಿ ಎಂದರು. ಅದು ಎಷ್ಟು ಅದ್ಭುತ ವೇದಾಂತ ನೋಡಿ. ನನ್ನನ್ನು ನೀವು ಏನು ನೋಡ್ತೀರಿ ಅದು ನನ್ನ ನೀನು. ಇತರರು ನನ್ನನ್ನು ನೋಡುವ ಬಗ್ಗೆ, ನನ್ನ ಎಕ್ಸ್ಟರ್ನಲ್ ಪರ್ಸನಾಲಿಟಿ ಇಸ್ ನೀನು. ನನ್ನ ಬಗ್ಗೆ ನಾನು ಏನು ತಿಳ್ಕೊಂಡಿದ್ದೇನೆ ಅದು ನಾನು. ಅದು ರಾಂಗು. ನನ್ನ ಬಗ್ಗೆ ನನ್ನ ಮಹಾ ದೊಡ್ಡ ವಿದ್ವಾಂಸ ಭ್ರಮೆ ಇರುತ್ತೆ ನನಗೆ. ಸೊ ನೀವು ನನ್ನನ್ನು ನೋಡಿದ್ದು ತಪ್ಪು, ನೀನು ತಪ್ಪು, ನಾನು ತಪ್ಪು. ನಿಜವಾಗಿರೋದೇನು ಅಂದರೆ ಅದರ ನಾ ಹೋದರೆ ನೆಗೆಟಿವ್ ಆಸ್ಪೆಕ್ಟ್ ಎಲ್ಲ ಹೋದರೆ ಉಳಿಯುವಂಥ ಪ್ಯೂರ್ ಎಕ್ಸಿಸ್ಟೆಂಟ್ ಉಂಟಲ್ಲ, ದಟ್ ಈಸ್ ಸೆಲ್ಫ್. ಆನಿಗೆ ಅದು ಯಾರನ್ನು ಆನಿಸಿ ಇರಬೇಕು ಆತುಕೊಂಡು, ಅದು ತಾನೇ ತಾನಾಗಿರುವ ತಾನು ಭಗವಂತ. ಸೊ ನೀನು ನಾನು ತಾನು ಇಟ್ಸ್ ಎ ಬ್ಯೂಟಿಫುಲ್ ಫಿಲಾಸಫಿ. ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಸೋಲ್, ಸೆಲ್ಫ್, ಸ್ಪಿರಿಟ್, ಸುಪ್ರೀಮ್ ಅಂತ. ಇಂಗ್ಲೀಷ್ನೆಲ್ಲ ನಾಲ್ಕಕ್ಕೆ ಮೀನಿಂಗ್ ಅವರೇ ಹೇಳ್ತಾರೆ. ನೀನು ನಾನು ತಾನು ಅಂದರೆ ಸೋಲ್, ಸೆಲ್ಫ್, ಸುಪ್ರೀಮ್, ಸ್ಪಿರಿಟ್ ಅಂತ. ಸ್ಪಿರಿಟ್ ಸುಪ್ರೀಮ್ ಅಂತ. ಸ್ವಯಂ ಬ್ರಹ್ಮ ಅಂತ ಹೇಳ್ತಾರೆ ಅವ್ರ ಕಡೆಗೆ, ನಾನು ತಾನು. ಹಾಗೆ ಅದನ್ನು ನಾವು ಮೇಲಕ್ಕೆ ಒಳಕ್ಕೆ ಹೋದಾಗ ಬೇರೆ ಬೇರೆ ಅರ್ಥಗಳು ಹೊಳೆಯುತ್ತವೆ. ಆ ಅಂತರಂಗದ ಅರ್ಥಕ್ಕೆ ನಾವು ಪ್ರವೇಶ ಮಾಡೋದು ಇದನ್ನೇ ಗೂಢಾರ್ಥ ಅಂತ ಹೇಳೋದು. ಎಲ್ಲ ಶಾಸ್ತ್ರಗಳಲ್ಲೂ ಮೇಲು ನೋಟಕ್ಕೆ ಇರುವ ಅರ್ಥ ಬೇರೆ, ಅದರ ಒಳಗಿರುವ ಅಂತರಂಗದ ಅರ್ಥ ಬೇರೆ. ಇವಾಗ ಲಿಂಗಮೂಲಾನ್ವೇಷಣೆ ಅಂತ ಒಂದು ಪುರಾಣದಲ್ಲಿ ಕಥೆ ಬರುತ್ತೆ. ಶಿವಲಿಂಗ ಭೂಮಿ ಆಕಾಶದ ವ್ಯಾಪಿಸಿತ್ತು, ಅದನ್ನು ಮೂಲೆಯಲ್ಲಿ ತುದಿಯಲ್ಲಿಂದ ಹುಡ್ಕೊಂಡು ಬರ್ರಿ ಅಂತ ಹೇಳಿದಾಗ ವಿಷ್ಣು ವರಾಹ ರೂಪದಿಂದ ಅಡಿಗೆ ಹೋದಂತೆ. ಎಷ್ಟು ಅಡಿಗೆ ಹೋದರೂ ಲಿಂಗದ ಮೂಲಕ ಸಿಗಲಿಲ್ಲ. ಹಂಸದ ಮೇಲೆ ಬ್ರಹ್ಮ ಮೇಲೆ ಹೋದಂತೆ ಶಿವ ತುದಿ ತೋರಲಿಲ್ಲ. ಬ್ರಹ್ಮ ವಿಷ್ಣು ಇಬ್ಬರು ಸೋತರು, ಶಿವ ಗೆದ್ದ. ಮೊನ್ನೆ ಯಾರೋ ಕೇಳಿದರು, ಎಲ್ಲ ಇದೊಂದು ನಮ್ಮ ಅರ್ಥ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಅಂದೆ ನಾನು. ಶಿವ ಅಂದರೆ ತಮೋಗುಣ, ವಿಷ್ಣು ಅಂದರೆ ಸತ್ವಗುಣ, ಬ್ರಹ್ಮ ಅಂದರೆ ರಜೋಗುಣ. ಸತ್ವ ರಜೋಗುಣಗಳಿಗಿಂತಲೂ ವ್ಯಾಪಕವಾಗಿ ತಮಸ್ಸು ತುಂಬಿದೆ ಪ್ರಪಂಚದಲ್ಲಿ. ಇಟ್ಸ್ ವೆರಿ ಸಿಂಪಲ್. ಯಾಕೆ ತಲೆಗೆಡಿಸ್ಕೊಳ್ತೀರಿ? ಇದರಲ್ಲಿ ಅಧ್ಯಾತ್ಮ ಅರ್ಥ ತಲೆಗೆಡಿಸೋದು ಏನೂ ಇಲ್ಲ. ಬಟ್ ಪುರಾಣದ ಭಾಷೆ ಹಾಗೆ. ಇದು ತ್ರೈಗುಣ್ಯ ವಿಷಯ ಮೇಲ್ ನೋಡುವಾಗ ಅದೇ ತ್ರೈಗುಣ್ಯ ವಿಷಯ ಅದೇ ಆಗುತ್ತೆ. ಅದನ್ನು ನೀವು ಅದನ್ನು ನಿಜವಾದ ಅರ್ಥ ತಿಳ್ಕೊಂಡಾಗ ತ್ರೈಗುಣ್ಯದಿಂದ ಬಂದಂತಹ ವಿಷಯ ಹೊರಟು ಹೋಗ್ಬಿಡುತ್ತೆ, ಸ್ವಚ್ಛವಾದ ಅರಿವು ಬರುತ್ತೆ. ಇಡೀ ಅಧ್ಯಾತ್ಮ, ಇಡೀ ಪುರಾಣ ಹೀಗಿದೆ. ಗೂಢಾರ್ಥವನ್ನು ಒಂದು ಸ್ಕಾಂದ ಪುರಾಣದ ಶ್ಲೋಕ ಇದೆ. ಅದು ಗೂಢಾರ್ಥಕ್ಕೆ ಏನು ಅಂದರೆ ಅಟ್ಟಶೂಲಾ ಜನಪದ, ಜನರೆಲ್ಲ
ಅಟ್ಟ ಏನು ಅಂತ ಗೊತ್ತಾಗಲ್ಲ. ಅಟ್ಟ ಅಂದರೆ ಅಟ್ಟವೇ ಸಂಸ್ಥೆಯಲ್ಲಿ ಕೂಡ. ಅಪ್ಸ್ಟೇರ್ಸ್ ಮೇಲೆ ಉಪ್ಪರಿಗೆ ಅಟ್ಟಶೂಲಾಹ ಜನಪದಾಹ, ಊರಿನ ಜನರೆಲ್ಲ ಅಟ್ಟಶೂಲರಾಗ್ತಾರೆ. ಶಿವಶೂಲಾಹ ದ್ವಿಜಾತಯ, ಬ್ರಾಹ್ಮಣರೆಲ್ಲ ಶಿವಶೂಲರಾಗ್ತಾರೆ. ಕಾಮಿನ್ಯ ಕೇಶಶೂಲಿನ್ಯ, ಹೆಣ್ಮಕ್ಕಳೆಲ್ಲ ಕೇಶಶೂಲರಾಗ್ತಾರೆ. ಯಾವಾಗ? ಕಲುಯುಗೆ ಅಂತ ಸಂಭವಂತಿ ಕಲುಯುಗೆ. ಇದು 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 ಗೂಢಾರ್ಥ. ಅದು ಶಾಸ್ತ್ರ ಆಚಾರ್ಯ ಹೇಳಿದ್ರು, ಒಂದು ಅರ್ಥ ಗೂಢಾರ್ಥ, ಒಂದು ಸಮಾಧಿ ಅರ್ಥ, ಒಂದು ದರ್ಶನ ಭಾಷೆ, ಒಂದು ಗೂಢ ಭಾಷೆ ಅಂತ. ಈ ಗೂಢ ಭಾಷೆ ನೋಡಿ ಅಟ್ಟಶೂಲಾಹ ಅಂತಂದರೆ ನಮಗೆ ಅರ್ಥವೇ ಆಗೋದಿಲ್ಲ. ಅದಕ್ಕೆ ನಿಜವಾದ ಮೇಲ್ನೋಟಕ್ಕೆ ಅಟ್ಟ ಅಂದರೆ ಅಟ್ಟ ಮೇಲೆ ಅಟ್ಟ ಅಡುಗೆ ಮಾಡುವುದು, ಅಟ್ಟ ಅಂದರೆ ಅನ್ನ ಅಂತ ಅರ್ಥ. ಅಟ್ಟ ಶೂಲಾಹ ಅಂದರೆ ಶೂಲ ಅಂದರೆ ಶೂಲಂ ವಿಕ್ರಯ ಉಚ್ಯತೆ, ಅನ್ನ ಮಾರಿ ಬದುಕ್ತಾರೆ ಕಲಿಯುಗದಲ್ಲಿ ಜನರು. ಹೌದು, ನಾವು ರೆಸ್ಟೋರೆಂಟ್ ಕಟ್ ಮಾಡಿ ಶಿವಳ್ಳಿ ಬ್ರಾಹ್ಮಣರ ಭೋಜನ ಶಾಲೆ ಮಾಡಿ ಪ್ರಸಿದ್ಧರಾದವರು ಉಡುಪಿಯವರು. ಅಟ್ಟಶೂಲಾಹ ಜನಪದಾಹ, ಶಿವಶೂಲ ಶಿವೋ ವೇದ, ವೇದವನ್ನು ಮಾರಿ ಬದುಕುತ್ತಾರೆ ಬ್ರಾಹ್ಮಣರು. ಕಾಮಿನ್ಯ ಕೇಶಶೂಲ, ಮೈಯನ್ನು ಮಾರಿ ಬದುಕುತ್ತಾರೆ ಹೆಣ್ಮಕ್ಕಳು. ಇದು ಕಲಿಯುಗದಲ್ಲಿ ಇದು ಅಪರಾಧ ಅಲ್ಲ, ಇದೊಂದು ಫ್ಯಾಷನ್ ಆಗಿ ಉಳಿದ್ಬಿಡುತ್ತೆ. ಅದೊಂದು ಅಪರಾಧ ಅನ್ನೋ ಪ್ರಜ್ಞೆ ಹೊರಟು ಹೋಗುತ್ತೆ. ಈ ಅರ್ಥ ಮೇಲ್ನೋಟಕ್ಕೆ ಕಾಣೋದಿಲ್ಲ, ಅದು ಡಿಕ್ಷನರಿ ನೋಡಿದ್ರೆ ಅರ್ಥ ಆಗಲ್ಲ. ಅದೇ ಇನ್ನೊಂದೇನು ಅಂದರೆ ಅದನ್ನು ಮಹಾಭಾರತದಲ್ಲಿ ಬಿದುರ ಒಂದು ಭಾಷೆ, ಗುಹ್ಯ ಭಾಷೆಯಲ್ಲಿ ಹೇಳ್ತಾನೆ. ಏನಂದರೆ ಪಾಂಡವರು ಕಾಡಿಗೆ ಹೋಗುವಾಗ ಒಂದು ಕಥೆ ಹೇಳ್ತಾನೆ. ಬಿಲದಲ್ಲಿ ಒಂದು ಇಲಿ ಇರುತ್ತೆ, ಅದು ಬೆಂಕಿ ಬಿದ್ದಾಗ ಬಿಲದ ಒಳಗೆ ಹೋಗಿ ತನ್ನನ್ನು ರಕ್ಷಿಸಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಅದರ ಅರ್ಥ ನಿಮ್ಮ ಲಾಕ್ಷಾಗ್ರಹದಲ್ಲಿ ಅವರು ಬೆಂಕಿ ಕೊಟ್ಟಾಗ ಗುಹೆಯನ್ನು ಒಡೆದ ಮೂಲಕ ಪಾರಾಗಿ ಅಂತ ಹೇಳೋದಕ್ಕೆ ಆ ಕಥೆ ಹೇಳಿ ಕಳಿಸ್ಬಿಡ್ತಾರೆ. ಅದು ಗುಹ್ಯ ಭಾಷೆಗೆ ಉದಾಹರಣೆ ಅಂತ ಹೇಳ್ತಾರೆ. ಬಟ್ ದರ್ಶನ ಭಾಷೆ ನೋಡಿ ಬಹಳ ಚಂದ. ಇದು ನಮಗೆ ವಸ್ತು ಹೇಗಿದೆಯೋ ಹಾಗೆ ಹೇಳುವುದು ಸಮಾಧಿ ಭಾಷೆ, ಹೇಗೆ ಕಾಣುತ್ತೋ ಹಾಗೆ ಹೇಳುವುದು ದರ್ಶನ ಭಾಷೆ. ಕಂಡದ್ದು ಬೇರೆ, ಇರುವುದು ಬೇರೆ, ಅದು ದರ್ಶನ ಭಾಷೆ. ಕಂಡದ್ದು ಈಗ ಕೃಷ್ಣ ಭೀಷ್ಮಾಚಾರ್ಯರು ಆ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಕೃಷ್ಣನಿಗೆ ಭೀಷ್ಮಾಚಾರ್ಯ ಬಾಣ ಬಿಡುತ್ತಾರೆ, ಕೃಷ್ಣನ ಕವಚ ತುಂಡಾಗುತ್ತೆ, ಅವನ ಮೈಯಲ್ಲೆಲ್ಲ ನೆತ್ತರು ಸುರಿಯುತ್ತೆ, ಅದನ್ನು ಭೀಷ್ಮಾಚಾರ್ಯ ಕಂಡ್ರು ಅಂತ. ಅದು ಏನು ಜ್ಞಾನಾನಂದಮಯವಾದ ನೆತ್ತರು ಎಲ್ಲಿಂದ ಬರುತ್ತೆ? ಅದು ನೆತ್ತರು ಅಂದರೆ ನೆತ್ತರು ಕಂಡಿತ್ತು ಎಲ್ಲರಿಗೂ ಅಷ್ಟೇ, ಅದು ದರ್ಶನ ಭಾಷೆ. ಎಲ್ಲರಿಗೂ ನೆತ್ತರು ಕಂಡಿದೆ, ಕೃಷ್ಣನ ಕವಚ ಭಿನ್ನವಾದದ್ದು ಕಂಡಿದೆ, ಕೃಷ್ಣನ ಮೈಯಲ್ಲಿ ನೆತ್ತರು ಹರಿದದ್ದನ್ನು ಜನ ನೋಡಿದ್ದಾರೆ. ಅದು ಸತ್ಯವೋ ಸುಳ್ಳೋ ಬೇರೆ, ದರ್ಶನ ಭಾಷೆ. ಏನು ಖಂಡಿತೋ ಅದನ್ನು ಹೇಳ್ತಾರೆ, ಏನು ವಸ್ತುತೆಯೋ ಅದನ್ನು ಕೆಲವು ಕಡೆ ಹೇಳ್ತಾರೆ. ಎರಡೂ ಅಲ್ಲದೆ ಅರ್ಥವಾಗದ ಭಾಷೆಯಲ್ಲಿ ಮತ್ತೊಮ್ಮೆ. ಇದು ಮೂರು ಭಾಷೆ, ಇದು ಮೂರು ಥರದ 3 ಲ್ಯಾಂಗ್ವೇಜ್ ಫಾರ್ಮುಲಾ. 3 ಭಾಷೆಯಿಂದ ಪುರಾಣಕ್ಕೆ ಅರ್ಥ ಮಾಡಬೇಕು ಅಂತ ಅದನ್ನು ಆಚಾರ್ಯ ಮೊದಲು ಹೇಳಿದ್ರು. ಭಾಷಾತ್ರಯಂ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ. ಪುರಾಣದಲ್ಲಿ 3 ಬಗೆಯ ಅರ್ಥಗಳಿವೆ ಅಂತ ಇದು ಮೊಟ್ಟ ಮೊದಲು ಹೇಳಿದವರು ಆಚಾರ್ಯ, ಇನ್ಯಾರು ಹೇಳಿಲ್ಲ. ಇವೆಲ್ಲ ಎಲ್ಲವೂ ಆಚಾರ್ಯರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಇದೆ. ಹಾಗೆ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನಿರ್ದ್ವಂದ್ವ ನಿತ್ಯಯೋಗಸ್ಥ ನಿರ್ಯೋಗಕ್ಷೇಮ, ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗಕ್ಷೇಮ ನೋಡಿ, ನಮಗೆ ನಮ್ಮ ಯೋಗಕ್ಷೇಮ ಅಂದರೆ, ಯೋಗ ಅಂದರೆ ಇವತ್ತೆಷ್ಟು ದುಡ್ಡು ಸಿಗುತ್ತೆ, ಇವತ್ತೆಷ್ಟು ಸಂಭಾವನೆ ಬರುತ್ತೆ, ಇವತ್ತೆಷ್ಟು ಲಾಭ ಆಗುತ್ತೆ, ಅದು ಯೋಗ ಪಡೆಯೋದು. ಆಮೇಲೆ ಅದನ್ನು ಖರ್ಚು ಮಾಡಲಿಕ್ಕೆ ಸ್ಟಿಂಜಿನೆಸ್, ಕವಾಟಿನಲ್ಲಿಟ್ಟು ದಿನ ಪೂಜೆ ಮಾಡೋದು, ಅದು ಯೋಗಕ್ಷೇಮ. ನಮ್ಮ ಯೋಗಕ್ಷೇಮ ಅಂದರೆ ಅದು ಖರ್ಚಾದರೆ ಹೋಯ್ತಲ್ಲ, ಅದು ಜೋಪಾನವಾಗಿ ಕವಾಟಿನಲ್ಲಿಟ್ಟು ಬೀಗ ಹಾಕಿ ಮಂಗಳಾರತಿ ಮಾಡ್ತಾ ಇರೋದು, ಅದು ಕ್ಷೇಮ. ಅದನ್ನು ಬಿಡುವುದು. ಮತ್ತು ಬೇಕು ಯೋಗ, ಯಾವುದು? ಭಗವಂತನ ಅರಿವಿನ ಯೋಗ ಬೇಕು, ಅದನ್ನು ಕ್ಷೇಮ ಬೇಕು. ಅದಕ್ಕೆ ಆಚಾರ್ಯರು ಬೇಡವಾದ ಯೋಗಕ್ಷೇಮಗಳು ಬಿಡಬೇಕು ಅಂತ ಅರ್ಥ, ಎಲ್ಲ ಯೋಗಕ್ಷೇಮ ಬಿಡಬೇಕು ಅಂತ ಅಲ್ಲ. ಹಾಗೆ ಹೀಗೆ ಆತ್ಮವಾನ್ ಭಗವಂತನೇ ಆಗುವುದಲ್ಲ, ಭಗವಂತನ ಭಕ್ತನಾಗುವುದು, ಅದು ಆತ್ಮವಾನ್. ಹೀಗೆ ಆ ಒಂದೊಂದು ಪದಕ್ಕೂ ಆಚಾರ್ಯರು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದರು, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಪರಿಪೂರ್ಣಂ ಗುರುಂಶ್ಚಾಂಗೀ. ಛಂದಸ್ಸನ್ನು ಭಂಗ ಮಾಡಿ ಪರಿಪೂರ್ಣಂ ಗುರುಂಶ್ಚಾಂಗೀ ಬೇಕು ಅಂತ ಕುಚೋದ್ಯ ಮಾಡ್ತಾರೆ ಆಚಾರ್ಯರು. ಅದನ್ನು ಗೀತಾರ್ಥಂ ವಕ್ಷ್ಯಾಮಿ ಅಂತ. ಎಲ್ಲರೂ ಭಾಷೆ ಬರೆದ್ರು, ನಾನು ಗೀತೆ ಅರ್ಥ ಹೇಳ್ತೇನೆ. ಇದು ಅವರು ಪರಿಹಾಸ್ಯ, ಅವರೆಲ್ಲ ಅರ್ಥ ಹೇಳಲಿಲ್ಲ ಅಂತ. ಗೀತಾರ್ಥಂ ವಕ್ಷ್ಯಾಮಿ, ನಾನು ಗೀತೆ ಅರ್ಥ ಹೇಳ್ತೇನೆ, ಅವರು ಅವರ ಅರ್ಥ ಹೇಳಿದರು, ನಾನು ನನ್ನ ಅರ್ಥ ಹೇಳಿದ್ರೆ ಗೀತೆ ಅರ್ಥ ಹೇಳಿದೆ. ಗೀತಾರ್ಥಂ ವಕ್ಷ್ಯಾಮಿ ಅಂತ ಪ್ರತಿಯೊಂದು ಶಬ್ದದ ಉಚ್ಚಾರದಲ್ಲಿಯೂ ಆಚಾರ್ಯರು ಅದರ ಹಿಂದೆ ತುಂಬ ಭಾವನೆಗಳನ್ನು ತುಂಬಿರ್ತಾರೆ. ಹಾಗೆ ಒಂದು ಅಪೂರ್ವವಾದದ್ದು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಅದ್ಭುತವಾದ ಗ್ರಂಥ.
ಹಾಗೆ ಆ ರೀತಿಯಾಗಿ ಆ ಚಿಂತನೆಗಳು ಯಾವ ರೀತಿ ಬೆಳ್ಕೊಂಡು ಬಂದವು, ಅವು ಹೇಗೆ ಚಿಂತನೆ ಮಾಡಬೇಕು. ಕೇಶವರಾವ್ ಕೂಡ ಅದನ್ನು ಹೇಳಿದೆ, ಚಿಂತನೆ ಸಂಶಯಗಳು ಬರ್ತವೆ, ಅದನ್ನು ಹೇಗೆ ಪರಿಹರಿಸಿಕೊಳ್ಬೇಕು, ಅದಕ್ಕೆ ಆಚಾರ್ಯರು ಹೇಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗುತ್ತೆ ಅದು. ಇವತ್ತು ಅನೇಕ ಮಂದಿ ಏನು ಅಂದರೆ ಸಂಶಯಗಳು ಇರೋದೇ ಸಂಶಯ, ಉತ್ತರ ಯಾವುದಕ್ಕೂ ಇಲ್ಲ. ಬರೀ ಐ ಹ್ಯಾವ್ ಡೌಟ್ಸ್ ಅಂತ ಡೌಟ್ಸ್ ಉತ್ತರ ಯಾವುದಿದೆ ನಿಮ್ಮ ಹತ್ರ? ಐ ಹ್ಯಾವ್ ಸೋ ಮೆನಿ ಡೌಟ್ಸ್ ಅದೇ ಇರೋದು. ದ್ಯಾಟ್ ಈಸ್ ಅ ಸೆಟ್. ನಾವೊಬ್ಬ ಹುಡುಗ ಬಂದಿದ್ದ ನಮ್ಮ ಮನೆಗೆ, ಅವನ ತಾಯಿ ಕರ್ಕೊಂಡು ಬಂದಿದ್ದು. ಅವನು ಏನು ಅಂದರೆ ಐ ಡೋಂಟ್ ಬಿಲೀವ್ ಆನ್ ಆಲ್ ದೀಸ್ ಥಿಂಗ್ಸ್, ಇಟ್ಸ್ ಆಲ್ ಮೀನಿಂಗ್ಲೆಸ್ ಅಂತ ಶುರು ಮಾಡಿದ. ನನಗೆ ಏನು ಗೊತ್ತುಂಟು ನಿನಗೆ? ಒಬ್ಬ ಎಲಿಮೆಂಟ್ರಿ ಶಾಲೆಯ ಸ್ಟೂಡೆಂಟು ಐ ಡೋಂಟ್ ಬಿಲೀವ್ ಇನ್ ಐನ್ಸ್ಟೈನ್, ಇಟ್ಸ್ ಮೀನಿಂಗ್ಲೆಸ್ ಅಂತ ನೀನು ನಗಬೇಕಾ, ಉತ್ತರ ಕೊಡಬೇಕಾ? ABCD ಗೊತ್ತಿರುತ್ತೆ. ಐ ಡೋಂಟ್ ಬಿಲೀವ್ ಇನ್ ಫಿಲಾಸಫಿ. ಏನು ಓದಿದ್ದಿ ಫಿಲಾಸಫಿ? ಗೆಟ್ ಔಟ್ ಅಂತ ಹೇಳಿದೆ ನಾನು. ನಿನಗೆ ಉತ್ತರ ಕೊಡೋರು ನಾನು, ಮೊದಲು ABCD ತಿಳ್ಕೊಂಡು ಬಾ, ಆಮೇಲೆ ಮಾತಾಡೋಣ. ಏನು ಮಾತು? ಐ ಡೋಂಟ್. ಇದು ಜಾನ್ ವುಡ್ರಫ್ ಅವರ ಇಂಟ್ರೊಡಕ್ಷನ್ ಟು ಯೋಗಶಾಸ್ತ್ರ ತಂತ್ರಶಾಸ್ತ್ರ ಅಂತ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಅವರು ಕಲ್ಕತ್ತಾ, ಜಾನ್ ವುಡ್ರಫ್ ಪಾಪ ಅವರ ಭಾರತಕ್ಕೆ ಬಂದು ಕೊನೆಗೆ ಸನ್ಯಾಸಿಯಾಗಿ ಅಲ್ಲೇ ಸಮಾಧಿ ಆದವರು, ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಿ ಆದವರು. ಕಲ್ಕತ್ತಾದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದರು. ಅವರು ಕಲ್ಕತ್ತಾ ಯೂನಿವರ್ಸಿಟಿಗೆ ಹೋಗಿ ಆ ಹುಡುಗರ ಹತ್ರ ಕೇಳಿದರಂತೆ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಮಹಾಭಾರತ, ರಾಮಾಯಣ, ಏನ್ಷಿಯಂಟ್ ಟೆಕ್ಸ್ಟ್? ಅವ್ರು ಹೇಳಿದೆ ಇಟ್ ಈಸ್ ಆಲ್ ಫಿಕ್ಟಿಷಿಯಸ್, ಮೀನಿಂಗ್ಲೆಸ್ ಅಂತ ಹೇಳಿದ್ರಂತೆ. ತಮಾಷೆ ಅಂದರೆ ಯಾರು ಓದೇ ಇಲ್ಲ ಮಹಾಭಾರತ, ಓದೋದೇನೇ ಕಮೆಂಟ್ ಇರೋದು. ಅದಕ್ಕೆ ಹೇಳಿದ್ರೆ ನೀವು ಓದಿದ್ದೀರಾ? ಇಲ್ಲ, ಮತ್ತೆ ಹೇಗೆ ಹೇಳಿದಿರಿ ಫಿಕ್ಟಿಷಿಯಸ್ ಅಂತ? ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಗೆ ಹೇಳಿದಿರಿ? ಮೊದಲು ಫಸ್ಟ್ ಅವ್ರು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, but it has a meaning. They are not fools to believe in what is meaningless. First read it. ಓದಿದ ಮೇಲೆ ಅರ್ಥ ಆದ ಮೇಲೂ ನಿಮಗೆ ನಂಬಿಕೆ ಬಿಡಿ, ಬೇರೆ ಓದದೇ ಈ ಕಮೆಂಟ್ ಪಾಸ್ ಆನ್ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಎಷ್ಟು ವಿವೇಕದ